ಇಬ್ಬರು ವ್ಯಕ್ತಿಗಳನ್ನು ಹೆಚ್ಚು ಸಂದರ್ಭದಲ್ಲಿ ಕಲಿಸುವುದು ಅವಕಾಶಗಳು ಇದ್ದಾಗ ಮಾತ್ರ. ನಾವು ಇತರರ ಮೇಲೆ ತೋರಿಸುವ ಪ್ರೀತಿಯೂ ಕೂಡ ಒಂದು ಅವಶ್ಯಕತೆ ಮಾತ್ರ. ಸೌಂದರ್ಯವನ್ನು ನೋಡಿ ಪ್ರೀತಿಸುವ ಪ್ರೀತಿ ಕ್ಷಣಿಕ ಮಾತ್ರ. ಮನಸ್ಸಿನಿಂದ ಮನಸ್ಸಿಗೋಸ್ಕರ ಪ್ರೀತಿಸಿದ ಪ್ರೀತಿ ಮರಣದವರೆಗೂ, ಮರಣದ ನಂತರವೂ ನಮ್ಮ ಜೊತೆ ಇರುತ್ತದೆ. ನಮ್ಮ ಆಲೋಚನೆಯೂ ಮುಂದೆ ಬರುವ ಭವಿಷ್ಯದ ಬಗ್ಗೆ ಯೋಜನೆ ಇರಬೇಕು. ಭೂತಕಾಲದ ಬಗ್ಗೆ ಯೋಚನೆ ಮಾಡುತ್ತಾ ಕೂರಬಾರದು. ಮನುಷ್ಯನನ್ನು ಪೂರ್ತಿ ಅರ್ಥ ಮಾಡಿಕೊಂಡ ಮೇಲೆ ನಂಬುವುದಕ್ಕೆ ಮುಂದಾಗಬೇಕು. ಒಳ್ಳೆಯ ವ್ಯಕ್ತಿಗಳು ದಾರಿದೀಪ ಆದ ಹಾಗೆ. ಅವರಿಂದ ನಡೆಯುವ ದಾರಿ ಕಮ್ಮಿಯಾಗದಿದ್ದರೂ ದಾರಿಯುದ್ದಕ್ಕೂ ಬೆಳಕು ಇರುತ್ತದೆ. ಇದರಿಂದಾಗಿ ನಮ್ಮ ಗುರಿ ಸೇರಲು ಸಾಧ್ಯ. ನಗುವುದಕ್ಕೆ ನಾವೇನು ದೊಡ್ಡ ಬೆಲೆ ತೆರಬೇಕಾಗಿಲ್ಲ. ಆದರೆ ನಗುವುದನ್ನು ಮರೆತರೆ ಮಾತ್ರ ಔಷಧಗಳಿಗೆ ತುಂಬ ಖರ್ಚು ಮಾಡಬೇಕಾಗಬಹುದು. ಅದಕ್ಕೆ ಯಾವಾಗಲೂ ನಗುತ್ತಾ ನಗಿಸುತ್ತಾ ಇರಬೇಕು. ಈ ಹೋರಾಟದ ಪ್ರಪಂಚದಲ್ಲಿ ನನ್ನಿಂದ ಆಗಲ್ಲ ಅಂದುಕೊಂಡರೆ ನಿನ್ನ ಗುರಿ ತಲುಪಲು ಸಾಧ್ಯವಿಲ್ಲ. ಮೊದಲು ನಿನ್ನ ಮನಸ್ಸನ್ನು ಅಧೀನದಲ್ಲಿಟ್ಟುಕೊಂಡರೆ ಆತ್ಮವಿಶ್ವಾಸದಿಂದ ನಮ್ಮ ಗುರಿ ತಲುಪಲು ಸಾಧ್ಯ. ಕೆಲವು ಸಂದರ್ಭಗಳಲ್ಲಿ ನಾವು ಎಷ್ಟೇ ಪ್ರಾರ್ಥಿಸಿದರೂ ನಮ್ಮ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ಕಾರಣ, ಬದಲಾಗಬೇಕಾಗಿರುವುದು ನಮ್ಮ ಪರಿಸ್ಥಿತಿಗಳಲ್ಲ, ನಾವು ಮೊದಲು ಬದಲಾಗಬೇಕು. ಯಾರೋ ನಮ್ಮನ್ನು ಅವಮಾನಿಸಿದರೆಂದು ನಮ್ಮ ಜೀವನ ಅಲ್ಲೇ ನಿಲ್ಲಬಾರದು. ನೆನಪಿರಲಿ, ಅವಮಾನ ಮಾಡಿದವರು ತಲೆ ತಗ್ಗಿಸುವಂತೆ ಇರಬೇಕು ನಮ್ಮ ವಿಜಯ. ನೀನು ಎಂಥವನು ಎಂದು ನೀನು ಮಾಡಿಕೊಂಡು ಪರಿಚಯ ತಿಳಿಸಿದರೆ ನಿನ್ನ ವ್ಯಕ್ತಿತ್ವ ಎಂತಹದ್ದು ಎಂದು ನಿನ್ನನ್ನು ಬಿಟ್ಟುಕೊಡದಂತಹ ಸಂಬಂಧ ತಿಳಿಸುತ್ತದೆ. 2 ಪದ ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮೊದಲನೆಯದು ಮಾಡುತ್ತೇನೆಂಬ ಆತ್ಮವಿಶ್ವಾಸ. ಎರಡನೆಯದು ನನ್ನಿಂದ ಆಗದು ಎಂಬ ಅಪನಂಬಿಕೆ. ಅಸೂಯೆ ಮತ್ತು ದ್ವೇಷ ಈ 2 ಮನಸ್ಸಿನ ರೋಗಗಳು. ಇವುಗಳು ಮನುಷ್ಯನ ಏಳಿಗೆಯನ್ನು ಕುಂಠಿತಗೊಳಿಸುತ್ತವೆ. ಸಂತೋಷ, ಸಹನೆ, ಶಾಂತಿ ಈ 3 ಗುಣಗಳು ಮನುಷ್ಯನ ಏಳಿಗೆಗೆ ಸಹಾಯ ಮಾಡುತ್ತವೆ. ಕಷ್ಟದಲ್ಲಿ ಇರುವವರನ್ನು ಕಂಡು ನಮ್ಮ ಮನಸ್ಸು ಮರುಗಿದರೆ ನಮ್ಮ ಹೆತ್ತವರು ಹೇಳುತ್ತಾರೆ, ನಮ್ಮ ಜನ್ಮ ಸಾರ್ಥಕ. ಕಷ್ಟದಲ್ಲಿ ಇರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಭಗವಂತ ಹೇಳುತ್ತಾನೆ, ನನ್ನ ಸೃಷ್ಟಿ ಸಾರ್ಥಕ. Please like and subscribe for more videos and Aradhana channel.